ಮಗು ಬಹಳ ಬುದ್ಧಿವಂತರಾಗಿರಬೇಕು, ನಮಗಿಂತ ನೋಡಲು ಸುಂದರವಾಗಿರಬೇಕು ಅಂತ ಬಯಸ್ತಾರೆ. ಈ ರೀತಿಯ ಒಂದು ಆಸೆ ಈಡೇರಿಸಿಕೊಳ್ಳಲು ಸಾಧ್ಯ ಇದೆಯಾ? ತಾಯಿ ಕಡೆ ಎಷ್ಟು ಇಂಟೆಲಿಜೆನ್ಸ್ ಇರುತ್ತೋ ಆ ಥರ ಮಗುಗೆ ಬರುತ್ತೆ. ಕೋಲಿನ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಮಗು ಮೋರ್ ಸ್ಕಿಲ್ಫುಲ್, ಸಾಫ್ಟ್ ಸ್ಕಿಲ್ಸು ಆಮೇಲೆ ಸ್ಕಿಲ್ಸ್ ಎಲ್ಲ ಚೆನ್ನಾಗಾಗಿ ಮಗುಗೆ ಇಂಟೆಲಿಜೆನ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಒಂದು ಲೇಡಿ ಗರ್ಭಾವಸ್ಥೆಯಲ್ಲಿದ್ದಾಗ ನನ್ನ ಹೊಟ್ಟೆಲಿ ಬೆಳೀತಾ ಇರುವಂಥ ಮಗು ಬುದ್ಧಿವಂತ ಮಗು ಹುಡ್ತಾ ಇದೆಯಾ ಅನ್ನೋದಕ್ಕೆ ತಿಳ್ಕೊಳ್ಳೋಕ್ಕೆ ಯಾವುದಾದ್ರು ಸ್ಕ್ಯಾನಿಂಗ್, ಟಿಫಾ ಸ್ಕ್ಯಾನ್ ಅಂತೀವಿ, ಟಾರ್ಗೆಟೆಡ್ ಅನಾಮಲಿ ಸ್ಕ್ಯಾನು. ಸೊ ಅದರಲ್ಲಿ ಏನೇ ಒಂದು ಡಿಫಾರ್ಮಿಟಿ ಇದ್ರೂ ಆವಾಗ ಅಬಾರ್ಟ್ ಮಾಡ್ತಾರೆ. 24 ವೀಕ್ಸ್ ಒಳಗೆ ಮಾಡಬೇಕಾಗತ್ತೆ. ಆರೋಗ್ಯವಂತ ಮಗು ಅಂದರೆ ಬುದ್ಧಿವಂತ ಮಗುವನ್ನು ಪಡಿಬೇಕು ಅಂದರೆ ಗರ್ಭಾವಸ್ಥೆಯಲ್ಲಿ ಮಹಿಳೆ ಯಾವ ಥರದ ಫುಡ್ಡನ್ನು ತೊಗೋಬೇಕು, ಯಾವ ಥರದ ಜೀವನ ಶೈಲಿಯನ್ನು ಅವಳು ಅನುಸರಿಸಬೇಕು? ಪ್ರೋಟೀನ್ಸು ಮತ್ತು ಈ ಕಾರ್ಬೋಹೈಡ್ರೇಟ್ಸ್ ಇಷ್ಟಿರಬೇಕು, ಫ್ಯಾಟ್ ಇಷ್ಟಿರಬೇಕು ಅಂತ ಒಂದು ಡಯಟ್ ಚಾರ್ಟ್ ಕೊಡ್ತೀವಿ. ನಮಸ್ತೆ, ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ದಿವ್ಯಾ ಪಂಡಿತ್. ಸಾಮಾನ್ಯವಾಗಿ ಪ್ರತಿಯೊಬ್ಬರು ತಮಗೆ ಹುಟ್ಟುವ ಮಕ್ಕಳು ಬಹಳ ಬುದ್ಧಿವಂತ ಮಗುವಾಗಿರಬೇಕು, ನೋಡೋಕ್ಕೆ ಬಹಳ ಸುಂದರವಾಗಿರಬೇಕು ಅಂತ ಬಯಸ್ತಾರೆ. ಇದು ಸಾಧ್ಯವಾ? ಇದು ಜೆನೆಟಿಕ್ ಅಂಶದಿಂದ ಕಾರಣವಾ ಎನ್ನುವಂಥ ಸಾಕಷ್ಟು ಪ್ರಶ್ನೆಗಳಿಗೆ ಸೂಕ್ತ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಖ್ಯಾತ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ವಿದ್ಯಾ ಭಟ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಮಗು ಬಹಳ ಬುದ್ಧಿವಂತರಾಗಿರಬೇಕು, ನಮಗಿಂತ ನೋಡಲು ಸುಂದರವಾಗಿರಬೇಕು ಅಂತ ಬಯಸ್ತಾರೆ. ಈ ರೀತಿಯ ಒಂದು ಆಸೆ ಈಡೇರಿಸಿಕೊಳ್ಳಲು ಸಾಧ್ಯ ಇದೆಯಾ? ಆ ಥರ ಒಂದು ಮಗುವನ್ನು ಪಡೆಯೋಕ್ಕೆ ಸಾಧ್ಯ ಇದೆಯಾ? ಈಗ ನೀವು ಹೇಳೋದು ನೋಡಿದ್ರೆ ಡಿಸೈನರ್ ಬೇಬೀಸ್ ಬಗ್ಗೆ. ಸೊ ಈಗ ಯಾವುದೇ ಒಂದು ತಂದೆ ತಾಯಿಗೆ ಒಂದು ಮಗು ಇಂಟೆಲಿಜೆಂಟಾಗಿ ಹುಟ್ಟಬೇಕು, ಆಮೇಲೆ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಸಹಜವಾಗಿ ಇದ್ದೇ ಇರುತ್ತೆ. ಜೆನೆಟಿಕಲಿ ಇನ್ಹೆರಿಟೆನ್ಸ್ ಆಗೋದು ತುಂಬ ಮುಖ್ಯ. ಈಗ ತಂದೆ ತಾಯಿ ಗುಡ್ ಲುಕಿಂಗ್ ಇದ್ದರೆ ಮಗುಗೂ ಅದೇ ಜೀನ್ ಬರುತ್ತೆ. ಕೆಲವು ಸರಿ ಅಜ್ಜಿ ತಾತ ತಂದೆ ತಾಯಿ ಆರ್ಡಿನರಿ ಇರ್ತಾರೆ, ಅಜ್ಜಿ ತಾತ ಅವರ ಮುತ್ತಜ್ಜಿ ಯಾರೋ ಒಂದು ಚೆನ್ನಾಗಿರ್ತಾರೆ, ಆ ಜೆನೆಟಿಕ್ ಮೇಕು ಬರ್ಬೋದು. ನೀವು ಕಣ್ಣು ನೋಡಿರ್ತೀರ, ಬ್ಲೂ ಐಸು, ತಂದೆ ತಾಯಿ ಇಬ್ರಿಗೂ ಇರಲ್ಲ, ಬಟ್ ಆ ಮಗುಗೆ ಬಂದಿರುತ್ತೆ, ಯಾವುದೋ ಅಜ್ಜಿದೋ ತಾತಂದೋ ಹೀಗೆ ಬರುತ್ತೆ. ಸೊ ಈ ಥರ ಜೆನೆಟಿಕ್ ಇನ್ಹೆರಿಟೆನ್ಸಿಂದನೇ ಮೋಸ್ಟ್ ಈ ಗುಡ್ ಲುಕ್ಸು, ಕಾಂಪ್ಲೆಕ್ಷನ್ನು ಎಲ್ಲ ಬರೋದು, ಹೇರು, ವಾಟ್ ಎವರ್ ಈ ಎಕ್ಸ್ಟರ್ನಲ್ ಲುಕ್ಸು. ಆಮೇಲೆ ಇಂಟೆಲಿಜೆನ್ಸ್ ಈವನ್ ಸ್ಟಡೀಸ್ ಕೂಡ ಪ್ರೂವ್ ಆಗಿದೆ, ಅದು ತಾಯಿಯಿಂದ ಬರೋದು ಅಂತ. ಎಕ್ಸ್ ಜೀನ್ ಇಂಟೆಲಿಜೆನ್ಸ್ ಕ್ಯಾರಿ ಮಾಡುತ್ತೆ. ಸೊ ಎಕ್ಸ್ ತಾಯಿಯಿಂದ ಬರೋದರಿಂದ ಸೊ ತಾಯಿ ಕಡೆ ಎಷ್ಟು ಇಂಟೆಲಿಜೆನ್ಸ್ ಇರುತ್ತೋ ಆ ಥರ ಮಗುಗೆ ಬರುತ್ತೆ ಮೋಸ್ಟ್ ಆಫ್ ದ ಟೈಮ್. ಈಗ ಕೆಲವು ಸರಿ ತಂದೆ ತುಂಬ ದೊಡ್ಡ ಸೈಂಟಿಸ್ಟ್ ಆಗಿರ್ತಾರೆ, ಬಟ್ ಮಕ್ಕಳು ಆರ್ಡಿನರಿ ಆಗ್ತಾರೆ. ತಂದೆ ಪೇರೆಂಟ್ಸ್ ತುಂಬ ಇಲೆಸ್ಟ್ರಸ್ ಇರ್ತಾರೆ, ಬಟ್ ಮಕ್ಕಳು ಆವ್ರೇಜ್ ಲೆವೆಲಲ್ಲಿ ಮಾಡ್ತಾರೆ. ಸೊ ಇದು ಇನ್ಹೆರಿಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ರೀಸೆಂಟ್ ಸ್ಟಡೀಸ್ ಏನು ಹೇಳುತ್ತೆ ಅಂದರೆ ಕೋಲಿನ್, ಫೋಲಿಕ್ ಆ್ಯಸಿಡ್ ಎಲ್ಲ ನಾವು ತೊಗೊಳ್ಳೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗಿ, ಎಸ್ಪೆಷಲಿ ಈಗ ಕೋಲಿನ್ ಸಪ್ಲಿಮೆಂಟ್ಸ್ ಕೂಡ ಬರ್ತಾ ಇದೆ. ಸೊ ಈ ಕೋಲಿನ್ ಸಪ್ಲಿಮೆಂಟ್ಸ್ ತೊಗೊಳ್ಳೋದ್ರಿಂದ ಮಗು ಮೋರ್ ಸ್ಕಿಲ್ಫುಲ್, ಆಮೇಲೆ ಸ್ಕಿಲ್ಸ್ ಅಂದರೆ ಸಾಫ್ಟ್ ಸ್ಕಿಲ್ಸು ಆಮೇಲೆ ಸ್ಕಿಲ್ಸ್ ಎಲ್ಲ ಚೆನ್ನಾಗಾಗಿ ಮಗುಗೆ ಇಂಟೆಲಿಜೆನ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಬಟ್ ಇದು ಯಾವುದು? ಈಗ ಕೋಲಿನ್ ಸಪ್ಲಿಮೆಂಟ್ಸು ಎಲ್ಲರಿಗೂ ಸಿಗದೇ ಇರ್ಬೋದು, ಇಲ್ಲ ತೊಗೊಳ್ದೇ ಇರ್ಬೋದು. ಯಾವುದ್ರಲ್ಲಿರುತ್ತೆ? ಕೋಲಿನ್ ಎಗ್ಗಲ್ಲಿರುತ್ತೆ, ಎಗ್ ಎಸ್ಪೆಷಲಿ ಎಗ್ ಯೆಲ್ಲೋ ಅಲ್ಲಿ, ಆಮೇಲೆ ಡ್ರೈ ಫ್ರೂಟ್ಸಲ್ಲಿರುತ್ತೆ, ನಟ್ಸಲ್ಲಿರುತ್ತೆ, ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಸೊ ಈ 3 ತರಕಾರಿಯಲ್ಲಿ ಈ 3 ಆಹಾರ ಪದಾರ್ಥದಲ್ಲಿ ಕೋಲಿನ್ ಇರುತ್ತೆ. ಸೊ ಈ ಕೋಲಿನ್ ಇರೋದರಿಂದ ಅದು ಎಬ್ಸಾರ್ಬ್ ಆಗಿಬಿಟ್ಟು ಆ ಮಗುಗೆ ಅಥವಾ ಜೆನೆಟಿಕ್ ಇನ್ಹೆರಿಟೆನ್ಸ್ ಜೊತೆಗೆ ಇದು ಒಂದು ಆ್ಯಡಪ್ ಆಗುತ್ತೆ. ಸೊ ಇದು ಒಂದು ಅವರು ಮಾಡ್ಬೋದು. ಇನ್ನು ಸಾಮಾನ್ಯವಾಗಿ ಡೆಲಿವರಿಗೆ ಬಂದವರು ಅಥವಾ ಆ್ಯಂಟಿನೇಟಲ್ ಬಂದವರು, ಡಾಕ್ಟ್ರೇ ನಾನು ಕೇಸರಿ ತೊಗೋಬೋದಾ, ಕೇಸರಿ ತೊಗೊಳೋದ್ರಿಂದ ನಮ್ಮ ಮಗು ಬೆಳ್ಳಗಾಗುತ್ತೆ ಅಂತ. ಖಂಡಿತವಾಗೂ ಇದು ತಪ್ಪು ಕಲ್ಪನೆ. ಯಾಕೆಂದರೆ ಕಾಂಪ್ಲೆಕ್ಷನ್ನು, ಐ ಕಲರು, ಹೇರ್, ಲುಕ್ಸ್ ಎಲ್ಲದೂ ಇನ್ಹೆರಿಟೆನ್ಸೇ. ಸೊ ಒಳ್ಳೆ ಜೀನ್ ಇದ್ದರೆ ಖಂಡಿತವಾಗೂ ಒಳ್ಳೆ ಜೀನ್ ಬರುತ್ತೆ. ಸೇಮ್ ವಿತ್ ಹೆಲ್ತ್. ಈಗ ಕೆಲವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಡಯಾಬಿಟಿಸ್ ಇರೋದರಿಂದ ಅಥವಾ ಹೈಪರ್ಟೆನ್ಷನ್ ಇರೋದರಿಂದ ಇದು ಬರೋ ಚಾನ್ಸ್ ಇರುತ್ತೆ. ಬಟ್ ಕೆಲವ್ರಿಗೆ ಏನಾಗುತ್ತೆ,
ಯಾರಿಗೂ ಇರದೇನೂ ಬರೋ ಚಾನ್ಸ್ ಇರುತ್ತೆ. ಸೊ ಎಲ್ಲದೂ ಒಂಥರ ಇನ್ಹೆರಿಟೆನ್ಸ್ ಇರೋದ್ರಿಂದ ಅದು ನಮಗೆ ಒಳ್ಳೆ ಜೀನ್ ಇದ್ದರೆ ಒಳ್ಳೆಯದು ಬರುತ್ತೆ ಅಷ್ಟೆ. ಅಂದರೆ ತಾಯಿಯಲ್ಲಿರುವಂತಹ IQ-ಅನ್ನೇ ಮಗುವಿಗೆ ಬರುತ್ತೆ ಅಂತ. ಹೆಚ್ಚಾಗಿ ಸ್ಟಡೀಸ್ ಪ್ರೂವ್ ಆಗಿದೆ. ಈಗ ನಾವು ಯಾರಾದರೂ ಒಬ್ಬರು ತುಂಬ ಇಂಟೆಲಿಜೆಂಟ್ ಇದ್ದರೆ ಅದು ತಾಯಿಯಿಂದ ಬರೋದು ಅಂತ. ಹೆಚ್ಚಾಗಿ ಮ್ಯಾಕ್ಸಿಮಮ್ ಇನ್ಹೆರಿಟೆನ್ಸ್ ತಾಯಿಯಿಂದ ಬರೋದು. ಆರೋಗ್ಯ ಸಮಸ್ಯೆ ಕೂಡ ತಾಯಿಯಿಂದನೇ ಹಾಗೇನಿಲ್ಲ, ಆರೋಗ್ಯ ತಂದೆ ತಾಯಿ ಎರಡೂ ಬರೋ ಚಾನ್ಸ್ ಇರುತ್ತೆ. ಬಟ್ ಇನ್ಹೆರಿಟೆನ್ಸ್ ಆಫ್ ಇಂಟೆಲಿಜೆನ್ಸ್ ಅದು ತಾಯಿಯಿಂದ ಅಂತ ಪ್ರೂವ್ ಆಗಿದೆ. ಬುದ್ಧಿವಂತ ಮಗು ಆಗಬೇಕು ಅಂತ ಇತ್ತೀಚೆಗೆ ಅಂತ ಅಲ್ಲ, ಮೊದಲಿನ ಕಾಲದಿಂದಲೂ ದೈಹಿಕವಾಗಿ ಶಿಕ್ಷೆ ಕೊಟ್ಟು ಅವ್ರನ್ನ ಬುದ್ಧಿವಂತರನ್ನ ಮಾಡ್ತಾರೆ. ಅದು ನಿಜವಾಗ್ಲೂ ಸಾಧ್ಯ ಇದೆಯಾ? ದೈಹಿಕವಾಗಿ ಶಿಕ್ಷೆ ಕೊಡೋದ್ರಿಂದ ಮಾನಸಿಕವಾಗಿ ಅವರು ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಇದೆಯಾ? ಅದು ತಪ್ಪು ಕಲ್ಪನೆ ಅನಿಸುತ್ತೆ. ಯಾಕೆಂದರೆ ದೈಹಿಕವಾಗಿ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಪಾಪ ಅವರು ಈಗಿನ ಮಕ್ಕಳಂತೂ ಡಿಪ್ರೆಷನ್ನು, ಆ್ಯಂಗ್ಸೈಟಿ ಎಲ್ಲ ಶುರುವಾಗ್ಬಿಡುತ್ತೆ. ಅದು ಹಿಂದೆ ಯಾಕೆ ಮಾಡ್ತಾಯಿದ್ರು ಅಂದರೆ ಡಿಸಿಪ್ಲಿನ್ ಬರೋಕ್ಕೆ ಮಾಡ್ತಾಯಿದ್ರು. ಯಾವುದೇ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಮಾಡೋಕ್ಕೆ ಡಿಸಿಪ್ಲಿನ್. ಈಗ 6 ಗಂಟೆಗೆ ಬೆಳಿಗ್ಗೆ ಏಳಬೇಕು, ಇಷ್ಟು ಹೊತ್ತಿನಲ್ಲೇ ಎಲ್ಲ ರೆಡಿಯಾಗಿ ಬರಬೇಕು, ಇಷ್ಟು ಹೊತ್ತು ಅಭ್ಯಾಸ ಮಾಡಬೇಕು, ಅವರು ಓದಬೇಕು. ಸೊ ಇದು ದೈಹಿಕ ಶಿಕ್ಷೆ ಆಗಲ್ಲ, ಅದು ಡಿಸಿಪ್ಲಿನ್ ಅಂತಾರೆ. ಸೊ ಆ ಡಿಸಿಪ್ಲಿನ್ ಅನ್ನೋದಿದ್ದರೆ ಯಾರು ಬೇಕಿದ್ದರೂ, ಅಂದರೆ ಈವನ್ ಒಂದು ಆ್ಯಾವ್ರೇಜ್ ಇದ್ದವ್ರು ಕೂಡ ಒಂದು ಒಳ್ಳೆ ಎಕ್ಸ್ಟೆಂಡ್ ಅಥವಾ ಒಳ್ಳೆಯ ಪೊಸಿಷನ್ ಲೈಫಲ್ಲಿ ಹೋಗ್ಬೋದು. ಬಟ್ ದೈಹಿಕವಾಗಿ ಶಿಕ್ಷೆ ಕೊಡೋದ್ರಿಂದ ಇದು ಆಗುತ್ತೆ ಅನ್ನೋದು ತಪ್ಪು. ಡಿಸಿಪ್ಲಿನ್ ಇದ್ದರೆ ಡೆಫಿನೆಟ್ಲಿ. ಬುದ್ಧಿವಂತ ಮಗು ಇದೆಯಾ? ಈಗ ನಾನು ಗರ್ಭಾವಸ್ಥೆಯಲ್ಲಿದ್ದಾಗ, ಒಂದು ಲೇಡಿ ಗರ್ಭಾವಸ್ಥೆಯಲ್ಲಿದ್ದಾಗ ನನ್ನ ಹೊಟ್ಟೆಲಿ ಬೆಳೀತಾ ಇರುವಂಥ ಮಗು ಬುದ್ಧಿವಂತ ಮಗು ಹುಡ್ತಾ ಇದೆಯಾ ಅನ್ನೋದಕ್ಕೆ ತಿಳ್ಕೊಳ್ಳೋಕ್ಕೆ ಯಾವುದಾದ್ರು ಸ್ಕ್ಯಾನಿಂಗ್ ಇಲ್ಲ ಯಾವುದೂ ಇಲ್ಲ. ಅದು ಸ್ಕ್ಯಾನಲ್ಲಿ ಏನು ಗೊತ್ತಾಗುತ್ತೆ, 80% ಅನಾಮಲೀಸ್ ಗೊತ್ತಾಗುತ್ತೆ. ಅಂದರೆ ಗ್ರಾಸ್ ಅನಾಮಲೀಸ್. ಈಗ ಮಗುಗೆ ಸ್ಟ್ರಕ್ಚರಲಿ ಏನೋ ಸರಿ ಇಲ್ಲ, ಅಂದರೆ ಈಗ ಯಾವುದೋ ಒಂದು ದೇಹದ ಪಾರ್ಟ್ ಬೆಳೆದಿಲ್ಲ, ಇಲ್ಲ ಲಿಂಬ್ ಯಾವುದೋ ಡಿಫಾರ್ಮ್ಡ್ ಇದೆ, ಇಲ್ಲ ಬ್ರೈನಲ್ಲಿ ಯಾವುದೋ ಪಾರ್ಟ್ ಬೆಳೆದಿಲ್ಲ, ಕಿಡ್ನಿಲೇನೋ ಇಶ್ಯೂ ಇದೆ, ಹಾರ್ಟಲ್ಲೇನೋ ಇಶ್ಯೂ ಇದೆ, ಅಂದರೆ ಬೆಳವಣಿಗೆಯಲ್ಲಿ ಅಂದರೆ ಪ್ರಾಬ್ಲಮ್ ಇದೆ ಅನ್ನೋದಷ್ಟೇ ಗೊತ್ತಾಗುತ್ತೆ ಹೊರತು ಈ ಮಗು ಇಂಟೆಲಿಜೆಂಟ್ ಆಗುತ್ತೆ ಅಥವಾ ಈ ಮಗು ಮೆಂಟಲಿ ಅಥವಾ ಸ್ಪೆಷಲ್ ಚೈಲ್ಡ್ ಆಗುತ್ತೆ, ಮೆಂಟಲಿ ಚಾಲೆಂಜ್ಡ್ ಆಗುತ್ತೆ. ಸೊ ಈ ಥರ ನಮ್ಮಲ್ಲಿ ಯಾವುದೇ ಟೆಸ್ಟ್ ಇಲ್ಲ. ಕೆಲವು ಬ್ರೈನ್ ಡಿಫಾರ್ಮಿಟೀಸ್ ಇದ್ದರೆ ಗೊತ್ತಾಗ್ಬೋದೇ ಹೊರತು, ಬಟ್ ಇದು ಬುದ್ಧಿವಂತ ಆಗುತ್ತೆ, ಇದು ಆ್ಯಾವ್ರೇಜ್ ಇರುತ್ತೆ, ಇದು ತುಂಬ IQ ಇರೋ ಮಗು ಅನ್ನೋದು ಗೊತ್ತಾಗಲ್ಲ. ಅಂದರೆ ಆ ಥರ ಮಗು IQ ಲೆವೆಲ್ ಸರಿ ಇಲ್ಲ ಅಥವಾ ಡಿಸಾರ್ಡರ್ ಇದೆ ಅಂತ ಅಂದಾಗ ಅದು ಮಗುವನ್ನು ಅಬಾರ್ಟ್ ಮಾಡ್ತಾರೆ. ಯಾವ ತಿಂಗಳಲ್ಲಿ ಅದು ಗೊತ್ತಾಗುತ್ತೆ? ಈಗ ಸ್ಟ್ರಕ್ಚರಲ್ ಎಬ್ನಾರ್ಮ್ಯಾಲಿಟೀಸು ಗೊತ್ತಾಗೋದು ನಮಗೆ 20 ವೀಕ್ಸ್. TIFA ಸ್ಕ್ಯಾನ್ ಅಂತೀವಿ, ಟಾರ್ಗೆಟೆಡ್ ಅನಾಮಲಿ ಸ್ಕ್ಯಾನು. ಸೊ ಅದರಲ್ಲಿ ಏನೇ ಒಂದು ಡಿಫಾರ್ಮಿಟಿ ಇದ್ರೂ ಆವಾಗ ಅಬಾರ್ಟ್ ಮಾಡ್ತಾರೆ. 24 ವೀಕ್ಸ್ ಒಳಗೆ ಮಾಡಬೇಕಾಗತ್ತೆ. ಯಾವುದೇ ಜೆನೆಟಿಕ್ ಟೆಸ್ಟು, ಕ್ರೋಮೋಸೋಮಲ್ ಆರೆ ಏನೇ ನಾವು ಮಾಡೋದಿದ್ರು ಅದೆಲ್ಲ ಒಂದು 12 ವಾರದ ಮೇಲೆ 20 ವಾರ 22 ವಾರದೊಳಗೆ ಎಲ್ಲ ಮುಗಿದೋಗುತ್ತೆ. ಸೊ ಈ ಟೆಸ್ಟ್ ಮಾಡಿ ದೆನ್ ವಿ ಗಿವ್ ದ ಆಪ್ಷನ್. ನಾವು ಟರ್ಮಿನೇಷನ್ ಅಂತ ಹೇಳಲ್ಲ, ವಿ ಗಿವ್ ದ ಆಪ್ಷನ್ ಟು ದ ಪೇರೆಂಟ್ಸ್. ತಂದೆ ತಾಯಿಗೆ ನಾವು ಹೇಳ್ತೀವಿ ಹೀಗಿದೆ ಅಂತ. ಮಗುನ ತೆಗೆಸೋದು ಅಥವಾ ಮಗು ಟರ್ಮಿನೇಷನ್ ಮಾಡೋದು ತಂದೆ ತಾಯಿ ಆಪ್ಷನ್ನು, ಡಾಕ್ಟ್ರಾಗಿ ನಾವು ಹೇಳೋ ಹಾಗಿಲ್ಲ. ಇನ್ನು ಲೀತಲ್ ಎನಾಮಲೀಸ್ ಅಂತ ಹೇಳ್ತೀವಿ. ಈಗ ಬ್ರೈನೇ ಡೆವಲಪ್ ಆಗಿಲ್ಲ, ಆ್ಯನೆನ್ಕೆಫಲಿ ಅಂತ ಹೇಳ್ತೀವಿ. ಅಂಥದ್ದಾದರೆ ಲೀತಲ್ ಎನಾಮಲೀಸ್. ಅದು ಅಂದರೆ ಅದು ಹುಟ್ಟಿದ ತಕ್ಷಣ ಅದು ಮಗು ಬದುಕದೇ ಇಲ್ಲ. ಅಂಥ ಸಿಚುವೇಷನಲ್ಲಿ ನಾವು ಹೇಳ್ತೀವಿ ಇದು ಲೀತಲ್ ಎನಾಮಲಿ, ಸೊ ಇದನ್ನು ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ. ಮತ್ತು ಈ ಪ್ರೆಗ್ನೆಂಟ್ ಇದ್ದಾಗ ಲೆಫ್ಟ್ ಸೈಡಲ್ಲೇ ಮಲಗಬೇಕು, ಕಾಲನ್ನು ನೀಡಿ ಕೂತ್ಕೋಬೇಕು, ಹಾಗೆ ಮಾಡೋದ್ರಿಂದ ಮಗು ಬುದ್ಧಿವಂತ ಮಗು ಹುಟ್ಟುತ್ತೆ ಅನ್ನೋವಂಥ ಕೆಲವು ವದಂತಿಗಳಿದೆ. ಇಲ್ಲ, ಖಂಡಿತವಾಗೂ ಇಲ್ಲ. ಇದೆಲ್ಲ ತಪ್ಪು ಕಲ್ಪನೆ. ಪೊಸಿಷನ್ ಬೇಸಿಕಲಿ ನಾವೇನಕ್ಕೆ ಹೇಳ್ತೀವಿ ಅಂದರೆ, ಒಂದು ತಾಯಿ ಕಂಫರ್ಟ್ ಝೋನಲ್ಲಿ ಫಸ್ಟ್ 3 ಮಂತ್ಸಲ್ಲಿ ಯಾವುದೇ ಪೊಸಿಷನ್ ಇದ್ದರೂ ಏನೂ ತೊಂದರೆ ಇಲ್ಲ. ಬಟ್ ಗರ್ಭಕೋಶ ಬೆಳೀತಾ ತಾಯಿ ಒಂದು ಸೈಡ್ ಮಲಗಿದ್ರೆ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ, ಲೆಫ್ಟ್ ಸೈಡು ಇಲ್ಲ ರೈಟ್ ಸೈಡು ಇಲ್ಲ ರಿಕ್ಲೈನಿಂಗ್ ಪೊಸಿಷನ್ನು. ಆಮೇಲೆ ಅವ್ರಿಗೆ ಕೂತ್ಕೊಳ್ಳುವಾಗ ಅಥವಾ ಯಾವ್ದು ಕಂಫರ್ಟಬಲ್ ಇರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ನೆಲದ ಮೇಲೆ ಕೂರೋಕ್ಕೆ ಕಷ್ಟ ಆಗುತ್ತೆ. ಇನ್ನು ಕೆಲವ್ರಿಗೆ ತುಂಬ ವರ್ಕೊಂಡು ಕೂತ್ರೆ ಉಸಿರು ಕಟ್ದಂಗೆ ಆಗುತ್ತೆ. ಅದು ಕೆಲವ್ರಿಗೆ ಟ್ವಿನ್ಸ್ ಇದ್ದರೆ ಇನ್ನೂ ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಡಾಕ್ಟ್ರೇ ಸಾಕಾಯಿತು ಅಂತ ಹೇಳ್ತಾರೆ. ಅದು 9 ತಿಂಗಳ ಹತ್ತಿರ ಬಂದಾಗ.
ಸೊ ಇದೆಲ್ಲ ಮಗು ವೆಯ್ಟು ಮಗು ಪೊಸಿಷನ್ನು ಹಾಗೇ ಹೊರತು ಅದರಿಂದ ಯಾವುದೇ ಮಗುವಿನ ಇಂಟೆಲಿಜೆನ್ಸ್ ಮೇಲೆ ಅಥವಾ ಮಗು ಗ್ರೋತ್ ಮೇಲೆ ಎಲ್ಲ ಪರಿಣಾಮ ಬೀಳಲ್ಲ. ಆರೋಗ್ಯವಂತ ಮಗು ಅಂದರೆ ಬುದ್ಧಿವಂತ ಮಗುವನ್ನು ಪಡಿಬೇಕು ಅಂದರೆ ಗರ್ಭಾವಸ್ಥೆಯಲ್ಲಿ ಮಹಿಳೆ ಯಾವ ಥರದ ಫುಡ್ಡನ್ನು ತೊಗೋಬೇಕು, ಯಾವ ಥರದ ಜೀವನ ಶೈಲಿಯನ್ನು ಅವಳು ಅನುಸರಿಸ್ಬೇಕು? ಈಗ ಆರೋಗ್ಯವಂತದ್ದು ಬೇರೆ, ಬುದ್ಧಿವಂತದ್ದು ಬೇರೆ, ಎಲ್ಲ 2 ಡಿಫ್ರೆಂಟ್ ಥಿಂಗ್ಸ್ ಇಟ್ ಇಸ್. ಸೊ ಆರೋಗ್ಯವಂತ ಮಗು, ಬುದ್ಧಿವಂತ ಮಗುಗೆ ನಾನು ಆವಾಗಲೇ ಹೇಳಿದೆ ಕೋಲಿನ್ ತೊಗೊಂಡ್ರೆ ಬ್ರೈನ್ ಗ್ರೋತ್ ಬೆಟರ್ ಆಗುತ್ತೆ ಅಂತ. ಇನ್ನು ಆರೋಗ್ಯವಂತ ಮಗುಗೆ ಬೇಕು ಅಂದರೆ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ನಾವು. ಈಗೇನಾಗೋಗಿದೆ, ತುಂಬ ಫುಡ್ ಕಲರಿಂಗ್ ಏಜೆಂಟ್ಸು, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಡು, ಫಾಸ್ಟ್ ಫುಡ್ ಎಲ್ಲ ಬಂದ್ಬಿಟ್ಟು ತಾಯಂದ್ರಿಗೂ ಅದನ್ನು ಒಂದು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಬಟ್ ನಾವು ನಮ್ಮಲ್ಲಿ ಒಂದು ಡಯಟ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ 3rd ಮಂತಲ್ಲಿ. ಯಾಕೆಂದರೆ ಫಸ್ಟ್ 3 ಮಂತ್ಸಲ್ಲಿ ಅವ್ರಿಗೆ ಎಷ್ಟೊಂದು ಸೇರಲ್ಲ, ವಾಂತಿ ಆಗ್ತಾ ಇರುತ್ತೆ, ಸೊ ಪ್ರಾಪರ್ ಡಯಟ್ ತೊಗೊಳಕ್ಕಾಗಲ್ಲ. ಬಟ್ 3rd ಮಂತ್ ಆದಮೇಲೆ ನಾವು ಅವ್ರಿಗೆ ಇಷ್ಟು ಪ್ರೋಟೀನ್ಸು ಮತ್ತು ಈ ಕಾರ್ಬೋಹೈಡ್ರೇಟ್ಸ್ ಇಷ್ಟಿರಬೇಕು, ಫ್ಯಾಟ್ ಇಷ್ಟಿರಬೇಕು ಅಂತ ಒಂದು ಡಯಟ್ ಚಾರ್ಟ್ ಕೊಡ್ತೀವಿ. ಇಷ್ಟು ಕ್ಯಾಲರೀಸು ಅಂದರೆ 2200 to 2400 ಕ್ಯಾಲರೀಸ್ ಅಷ್ಟೇ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ಇಲ್ಲ. ಇವ್ರು 3 ಮೀಲ್ ಸೇರಿ 6000 ಕ್ಯಾಲರೀಸ್ ಅಷ್ಟು ತೊಗೊಂಡ್ಬಿಟ್ರೆ ಅವಾಗೇನಾಗುತ್ತೆ ಅಂದರೆ ಅನ್ನೆಸೆಸರಿ ವೆಯ್ಟ್ ಗೇನು. ಪ್ರತಿ ವಿಸಿಟಲ್ಲೂ ಅವ್ರ ವೆಯ್ಟ್ ಗೇನು 1 kg ಅಷ್ಟೇ ಇರಬೇಕು. ಸೊ ಓವರಾಲ್ ವೆಯ್ಟ್ ಗೇನ್ 8 to 10 kgs, ಮ್ಯಾಕ್ಸ್ 12 kgs, ಇದಕ್ಕಿಂತ ಜಾಸ್ತಿ ಇರಬಾರ್ದು. ಅದು ಆಗ್ತಿದ್ದಂಗೆ ಅದಕ್ಕಿಂತ ಜಾಸ್ತಿ ಹೋದರೆ BP ಬರೋದು, ಶುಗರ್ ಬರೋದು, ಪ್ರಾಬ್ಲಮ್ಸ್ ಆಗೋದು ಎಲ್ಲ ಶುರುವಾಗುತ್ತೆ. ಸೊ ಅವರು ಡಯೆಟ್ಟು ಎಷ್ಟು ವೆಜಿಟೇಬಲ್ಸ್ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು, ಈ 3 ವೆಜಿಟೇಬಲ್ಸು 2 ಫ್ರೂಟು, ನಾನ್ ವೆಜ್ ತೊಗೊಳ್ಳೋದಿದ್ರೆ ಲೀನ್ ಮೀಟ್ ಅಂದರೆ ಫಿಶ್, ಚಿಕನ್ನು, ಎಗ್ಸ್ ಇಂಥದ್ದು. ಯೂಶ್ವಲಿ ನಾವು ರೆಡ್ ಮೀಟ್ ಅಡ್ವೈಸ್ ಮಾಡಲ್ಲ, ಬಿಕಾಸ್ ಅದು ಕ್ಯಾಲರೀಸ್ ಆ್ಯಡ್ ಆಗುತ್ತೆ, ಅದರಿಂದ ಜಾಸ್ತಿ ಬೆನಿಫಿಟ್ ಇಲ್ಲ ಅಂತ. ಆಮೇಲೆ ಎನಿಮಿಯಾ ಕರೆಕ್ಷನ್ ಮಾಡಬೇಕಾಗತ್ತೆ. ನಮ್ಮ ಭಾರತದಲ್ಲಿ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಒಂದು 70% ಎನಿಮಿಕ್ ಇರ್ತಾರೆ. ಸೊ ಎನಿಮಿಯಾ ಕರೆಕ್ಷನ್ನು, ಹಿಮೋಗ್ಲೋಬಿನ್ ಮಿನಿಮಮ್ 11 ಇರಲೇಬೇಕು. 10 ಅಂತ ಹೇಳಿದ್ರೆ ನಾವೆಲ್ಲ ಪ್ರೈವೇಟಲ್ಲಿ ನಾವೇನು ಹೇಳ್ತೀವಿ 11 ಮಿನಿಮಮ್ ಇರಬೇಕು, ಐರನ್ ಸಪ್ಲಿಮೆಂಟ್ಸ್ ಕೊಡಬೇಕು ಅಂತ. ಇದು ತಾಯಿಗೂ ಒಳ್ಳೆಯದು, ಮಗುಗೂ ಒಳ್ಳೆಯದು. ಸೊ ಈ ಥರ ಒಂದು ಡಯಟ್ ಕೌನ್ಸಿಲಿಂಗ್ ಮಾಡಿ ಅವ್ರು ಎವ್ರಿ ವಿಸಿಟಲ್ಲಿ ಅವ್ರಿಗೆ ಬ್ಲಡ್ ಟೆಸ್ಟು ಆಮೇಲೆ ಚೆಕಪ್ ಆಗುತ್ತೆ. ಒಂದು 3 times ಬ್ಲಡ್ ಟೆಸ್ಟ್ ಮಾಡ್ತೀವಿ. ಸೊ ದ್ಯಾಟ್ ಎನಿಮಿಯಾ ಆಮೇಲೆ ಮತ್ತಿನ್ಯಾವುದು ಪ್ರಾಬ್ಲಮ್ಸ್, ಥೈರಾಯ್ಡ್ ಇಶ್ಯೂಸು, ಇದನ್ನ ಈ ನಡುವೆ ಥೈರಾಯ್ಡ್ ಎಂಡಮಿಕ್ ಏರಿಯಾ ಆಗಿಬಿಟ್ಟಿದೆ ಈ ಪ್ಲಾಟು ಡೆಕ್ಕನ್ ಏರಿಯಲ್ಲಿ. ಸೊ ಥೈರಾಯ್ಡ್ ಇಶ್ಯೂಸ್ ತುಂಬ ನೋಡ್ತೀವಿ. ಸೊ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಅದ್ರ ಕರೆಕ್ಷನ್ ಕೂಡ ಮಾಡಬೇಕಾಗತ್ತೆ. ಆಮೇಲೆ ಅಫ್ಕೋರ್ಸ್ ಬ್ಲಡ್ ಶುಗರ್ಸ್ ಜಾಸ್ತಿ ಇದೆಯಾ ಏನು ಅಂತ ನೋಡಿ, ಡಯಾಬಿಟಿಕ್ ಕ್ಯಾಪಿಟಲ್ ಅಂತಾರೆ ನಮ್ಮ ದೇಶನ. ಖಂಡಿತ ನಾವು ಅರ್ಬನ್ ಏರಿಯಾದಲ್ಲಿ ಆಲ್ಮೋಸ್ಟ್ ಅಪ್ ಟು 20-25% ಜೆಸ್ಟೇಷನಲ್ ಡಯಾಬಿಟಿಸ್ ನೋಡ್ತಾ ಇದ್ದೀವಿ. ರೂರಲ್ ಕಡಿಮೆ ಇದೆ, 4 to 5%, 10%. ನಾರ್ತ್ ಕರ್ನಾಟಕ ಅಂತಲ್ಲಿ ಇನ್ನೂ ಕಡಿಮೆ ಇದೆ. ಬಟ್ ಎಸ್ಪೆಷಲಿ ಈ ನಮ್ಮ ಸೌತ್ ಕರ್ನಾಟಕದಲ್ಲಿ ತುಂಬ ನೋಡ್ತೀವಿ ಜೆಸ್ಟೇಷನಲ್ ಡಯಾಬಿಟಿಸ್. ಸೊ ಅದ್ರ ಕರೆಕ್ಷನ್ ಕೂಡ ಆಗಬೇಕಾಗುತ್ತೆ. ಅಂದರೆ ಇದು ಡಯಾಬಿಟಿಸ್ ಗರ್ಭಾವಸ್ಥೆಯಲ್ಲಿ ಬರಲಿಕ್ಕೆ ಪ್ರಮುಖ ಕಾರಣ ಏನು? ಒಂದು ಇನ್ಹೆರಿಟೆನ್ಸು, ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ. ಎರಡನೇದು ಸಿಕ್ಕಾಪಟ್ಟೆ ವೇಟ್ ಗೇನ್ ಆದರೆ, PCOS ಇದ್ದರೆ. ಸೊ PCOS ಇದ್ದರೂ ಕೂಡ ಅವ್ರಿಗೆ ದೇ ಆರ್ ಹೈ ರಿಸ್ಕ್ ಫಾರ್ ಡಯಾಬಿಟಿಸ್. ಈಗ ಬುದ್ಧಿವಂತ ಮಗುಗೆ ಕೊಲಿನ್ ಅನ್ನೋದೊಂದು ಚಿಕಿತ್ಸೆ ಮಾಡಿಸ್ಕೋಬಹುದು ಅಂತ, ಇದು ಏನು ಆ್ಯಕ್ಚುಲಿ ಅಂದರೆ ಇಂಜೆಕ್ಷನ್? ಇದು ಟ್ಯಾಬ್ಲೆಟ್ ಅದು. ಇಟ್ಸ್ ಎ ನ್ಯೂಟ್ರಿಯೆಂಟ್, ಅಡಿಷನಲ್ ನ್ಯೂಟ್ರಿಯೆಂಟ್. ಫೋಲಿಕ್ ಆ್ಯಸಿಡ್ ಥರನೇ ಇದು ಕೂಡ ನ್ಯೂಟ್ರಿಯೆಂಟ್. ಸಾಮಾನ್ಯ ಜನರು ಸಹ ತಗೊಳ್ಬೋದು, ಯಾರು ಬೇಕಾದರೂ ತೊಗೊಬೋದು. ಓಕೆ. ಬುದ್ಧಿವಂತ ಮಗುವನ್ನು ಪಡ್ಕೊಳ್ಳಿಕ್ಕೆ ಬೇರೆ ಯಾವುದು ಮೆಥಡ್ ಏನು ಇಲ್ಲ ಅಲ್ವಾ? ಇರೋದೆಲ್ಲ ಹೇಳಾಯ್ತು ಅನ್ಸುತ್ತೆ. ಸಿ, ಇಟ್ ಈಸ್ ಇನ್ಹೆರಿಟೆನ್ಸ್ ಅಮ್ಮ. ಇಟ್ ಈಸ್ ಬೇಸಿಕಲಿ ಇನ್ಹೆರಿಟೆನ್ಸ್. ಇಂಟೆಲಿಜೆನ್ಸ್ ಇಸ್ ಇನ್ಹೆರಿಟೆನ್ಸ್. ಇದು ಕೆಲವು ಎಡಿಷ್ನಲ್ ಅಷ್ಟೇ. ಸೊ ತಂದೆ ತಾಯಿ ಸೈಕ್ ಆಗಬಾರ್ದು. ಸಿ, ಬುದ್ಧಿವಂತರು ಅಂದರೆ ಆವ್ರೇಜ್ ಇಂಟೆಲಿಜೆನ್ಸ್ ಇರೋರು ಹಂಗಾರೆ ನಾರ್ಮಲ್ ಅಲ್ವಾ ಅವರು? ಸೊ ಐ ಡೋಂಟ್ ಥಿಂಕ್ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್. ಇಟ್ ಇಸ್ ಅ ರಾಂಗ್ ಇದು. ಅಂದರೆ ಹ್ಯೂಮನ್ ಬೀಯಿಂಗ್ನ ನಾವು ಒಂಥರ ಗೇಲಿ ಮಾಡ್ದಂಗೆ ಆಗುತ್ತೆ. ಸೊ ಇಟ್ಸ್ ಅ ರಾಂಗ್ ಒಪಿನಿಯನ್. ನಾನು ಕೇಳಿದ್ರೆ ಎಲ್ಲರೂ ಒಂದೇ, ಇಂಟೆಲಿಜೆನ್ಸ್ ಡಿಫ್ರೆನ್ಸ್ ಇರುತ್ತೆ. ಸೊ
ಹೆಲ್ದಿ ಬೇಬಿಗೆ ಏನು ಮಾಡಬೇಕು ಹೊರತು ನಮ್ಮ ಮಗು ಬುದ್ಧಿವಂತ ಇಲ್ಲ, ಆ ಮಗು ಬುದ್ಧಿವಂತ ಇದೆ, ಅದು ತಪ್ಪು. ಅದು ಯಾವಾಗಲೂ ನಾವು ಕಂಪೇರ್ ಮಾಡಬಾರ್ದು. ಮಕ್ಕಳು ಯಾವ ಲೆವೆಲಲ್ಲಿ ದೇಲ್ ಡೂ ವೆಲ್ ಅನ್ನೋದು ನಾವು ಹೇಳೋಕ್ಕಾಗಲ್ಲ. ಈಗ ಒಬ್ಬರು ಆರ್ಟಲ್ಲಿ ಚೆನ್ನಾಗಿರ್ತಾರೆ, ಇನ್ನೊಬ್ಬರು ಸ್ಕಿಲ್ಫುಲ್ ವರ್ಕ್ ಮಾಡ್ತಾರೆ, ಮೇ ನಾಟ್ ಬಿ ವೆರಿ ಇಂಟೆಲಿಜೆನ್ಸ್. ಕೆಲವರು ಮ್ಯಾಥ್ಸು ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಫೇರ್ ಮಾಡ್ತಾರೆ. ಎಷ್ಟು ಗೋಲ್ಡ್ ಮೆಡಲಿಸ್ಟ್ ಇವತ್ತು ನಾವು ಅಂದರೆ ಪ್ರೊಫೆಷ್ನಲಿ ಚೆನ್ನಾಗಿ ಮಾಡದೇ ಇರೋರನ್ನ ನೋಡಿದ್ದೀವಿ. ಎಷ್ಟು ಆವ್ರೇಜ್ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್ ಎಕ್ಸೆಪ್ಷನಲಿ ವೆಲ್. ಸೊ ಐ ಥಿಂಕ್ ಅದನ್ನು ನಾವು ತರಬಾರ್ದು. ಥ್ಯಾಂಕ್ ಯು ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬುದ್ಧಿವಂತ ಮಗುವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ ಇಲ್ವಾ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಹಾಗೆ ವೀಕ್ಷಕರೇ, ಈ ರೀತಿಯ ಇನ್ನಷ್ಟು ಆರೋಗ್ಯಕರ ಮಾಹಿತಿಯನ್ನು ಪಡೆಯಲು ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ನೋಡ್ಬೋದು. ಧನ್ಯವಾದಗಳು. ನಮಸ್ಕಾರ.